ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ. ಇವತ್ತು ನಾವು ಏನು ಮಾಡ್ತೀವಿ ಅಂತ ಇಲ್ಲಿ ಬರ್ಕೋತೀನಿ. ಇಲ್ಲಿ ಲಾಸ್ಟ್ ಇದರಲ್ಲಿ ವಿಡಿಯೋದಲ್ಲಿ ಏನು ಮಾಡಿದ್ವಪ್ಪ ಅಂದರೆ ಈ ಆ್ಯಪ್ ಡಿ ಬಿ ಕ್ರಿಯೇಟ್ ಮಾಡ್ಕೊಂಡಿದ್ವಿ ರನ್ ಮಾಡಿಬಿಟ್ಟು. ಸೊ ಇವತ್ತು ಅಲ್ಲಿ ಡಿಲೀಟ್ ಮಾಕ್ ಟು ಡೂ ಐಟಮ್ ಸರ್ವೀಸ್ನ ರಿಮೂವ್ ಮಾಡಿಬಿಟ್ಟು ನಾವು ಇವತ್ತು ಏನು ಮಾಡ್ಕೋತೀವಪ್ಪ ಅಂದರೆ ಅದ್ರ ಜಾಗದಲ್ಲೇ ಟು ಡೂ ಐಟಮ್ ಸರ್ವೀಸ್ನ ಹಾಕೋತೀವಿ. ಸೊ ಸ್ಲ್ಯಾಶ್ ಟು ಡೂ ಐಟಮ್ ಸರ್ವೀಸ್. ಓಕೆ, ಸೊ ಇವತ್ತು ಇಲ್ಲಿಗೆ ನಿಲ್ಸೋಣ. ತುಂಬ ದೊಡ್ಡ ವಿಡಿಯೋ ಮಾಡಿಬಿಟ್ರೆ ಮುದ್ದೆ ತಿಂದು ನಿದ್ದೆ ಹೊಡೆದ ಅಂತ ಹಂಗಾಗ್ಬಿಡ್ತದೆ. ಸೊ ಬ್ರೈನ್ಗೆ ಫಾಸ್ಟಾಗಿ ಪ್ರೊಸೆಸ್ ಮಾಡುತ್ತಲ್ಲ, ಅದು ಪ್ರೊಸೆಸಿಂಗ್ ಪವರ್ ಜಾಸ್ತಿ ನಮ್ಮ ಬ್ರೈನ್ದು. ಸೊ ಯೂಶ್ವಲಿ ನಾನು ಹೇಳಿಲ್ಲ ಅಂದರೆ ಇವಾಗ ಹೇಳ್ತೀನಿ. ನೀವು ತುಂಬ ಸ್ಲೋ ಅನಿಸಿದ್ರೆ 1.5 1.75 ಎಕ್ಸೆಲ್ ನೋಡಿ ಅವಾಗ ನಿದ್ದೆ ಬರೋಲ್ಲ. ಇಲ್ಲಾಂದರೆ ಮಾತಾಡ್ತಾ ಏನಪ್ಪ ಇದು ನಿದ್ದೆ ಹೊಡೆಸ್ಬಿಡ್ತಾನೆ ಅನ್ಕೊಂಬಿಡ್ತಾರೆ. ದೊಡ್ಡ ವಿಡಿಯೋ ನಿಧಾನಕ್ಕೆ ನೋಡ್ಬಿಟ್ಟು ನಿದ್ದೆ ಹೊಡೆದ್ಬಿಡ್ಬೇಡಿ, ಫಾಸ್ಟಾಗಿ ಮಾಡ್ಕೊಂಡು ನೋಡಿ, ಆವಾಗ ಮಜಾ ಬರುತ್ತೆ. ಅಂದರೆ ಬ್ರೈನ್ದು ಪ್ರೊಸೆಸಿಂಗ್ ಸ್ಪೀಡ್ ಜಾಸ್ತಿ ಅಲ್ವಾ. ಸೊ ಫಾಸ್ಟ್ ಸ್ಪೀಡಲ್ಲಿ ನೋಡಿದ್ರೆ ನಿಮ್ಮ ಬ್ರೈನು ಆ್ಯಕ್ಟಿವ್ ಇರುತ್ತೆ, ಅದು ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಕಾಂಟೆಂಟ್ನ ಯೂಶ್ವಲಿ. ಸೊ ಅದೊಂದು ಟ್ರಿಕ್ಕು. ಒಂದು ವಿಡಿಯೋದನ್ನೆಲ್ಲ ಯಾವ ಟ್ಯೂಟೋರಿಯಲ್ ನೋಡಿದ್ರು ಅಷ್ಟೇ, ಬುಕ್ ಓದಬೇಕಾದ್ರೂ ಅಷ್ಟೇ. ಸೊ ಇದೊಂದು ಟಿಪ್ಪು ನೀವು ಯೂಸ್ ಮಾಡ್ಕೋಬೋದು. ಸೊ ಇವಾಗ ನಾನು ಏನಪ್ಪ ಮಾಡ್ತೀನಿ ಅಂದರೆ ಇದನ್ನು ಡಿಲೀಟ್ ಮಾಡ್ಕೋತೀನಿ. ಸೊ ಡಿಲೀಟ್ ಮಾಡ್ಕೊಳ್ಳಿ, ಡಿಲೀಟೆಡ್ ಪರ್ಮನೆಂಟ್ಲಿ. ಸೊ ದ ರಿಲೇಟೆಡ್ ಇದು ರಿಮೂವ್ ಮಾಡ್ಕೊಳ್ಳೋಣ. ಸೊ ಈಗ ಆ್ಯಡ್ ಮಾಡ್ತೀನಿ. ಸೊ ಯೂಶ್ವಲಾಗಿ ನಮ್ಮ ಆರ್ಕಿಟೆಕ್ಟ್ ಇದ್ದರು, ಸೊ ಅವ್ರು ಈ ಥರ ಮಾಡ್ತಾಯಿದ್ರು. ಅದನ್ನೇ ಕಾಪಿ ಮಾಡಿಬಿಟ್ಟು ಅದನ್ನೇ ಪೇಸ್ಟ್ ಮಾಡ್ಬಿಟ್ಟು ಟಕ್ ಅದೇ ಕಾಪಿ ಆಗುತ್ತೆ ನೋಡಿ. ಸೊ ಈಸಿಯಾಗಿ ಸೊ F2 ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ರೀನೇಮ್ ಆಗುತ್ತೆ. ಸೊ ಅದು ಮಾಡ್ಬಿಟ್ಟು ರಿಮೂವ್ ಮಾಡಿಬಿಟ್ಟು ಸೊ ಈಗ ಪಬ್ಲಿಕ್ ಕ್ಲಾಸ್. ಸೊ ಇದೊಂದು ರಿಮೂವ್ ಮಾಡ್ಕೊಳ್ಳೋಣ. ಪಬ್ಲಿಕ್ ಕ್ಲಾಸ್ to do item service implements to do item service. ಓಕೆ, ಕಂಟ್ರೋಲ್ ಡಾಟ್ ಹೊಡೆದಿದ ತಕ್ಷಣ ಬರುತ್ತೆ. ಸೊ ಅಷ್ಟೇ. ಇವಾಗ ನಾನು ಇಲ್ಲಿ ಡಿ ಬಿ ಕಾಂಟ್ಯಾಕ್ಟ್ಸ್ ಇದು ಮಾಡ್ಕೊತೀನಿ. ಪ್ರೈವೇಟ್ read only application db ಕಾಂಟೆಕ್ಸ್ಟ್ ಯೂಶಲಿ ಪ್ರೈವೇಟ್ ಇದ್ದರೆ ಇದೊಂದು ಬೆಸ್ಟ್ ಪ್ರಾಕ್ಟೀಸ್. ಅಂಡರ್ಸ್ಕೋರಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಇವಾಗ ನೋಡಿ, ಇವಾಗ ತುಂಬ ಸಿಂಪಲ್. ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿಬಿಟ್ಟು ಕ್ವಿಕ್ ಆ್ಯಕ್ಷನ್ ರೀಫ್ಯಾಕ್ಟ್ರಿಂಗ್ ಮಾಡಿಬಿಟ್ಟು ಜನರೇಟ್ ಕನ್ಸ್ಟ್ರಕ್ಷನ್ ತೊಡೆದ ತಕ್ಷಣ ಅದೇ ತೋರಿಸುತ್ತೆ. ಓಕೆ, ಅದರದೇನೋ ಟಕ್ ಹಂಗೆ ನೋಡಿ ಅದೇ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ನಾನು ಏನಪ್ಪ ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಡೇಟಾಬೇಸ್ ಆಕ್ಸೆಸ್ ಮಾಡಿ ರಿಟರ್ನ್ ಮಾಡ್ತೀನಿ ಅಷ್ಟೇ. async await return await. ಸೊ ಇದು ಈ ಕಡೆ ಬರಬೇಕು. ರಿಟರ್ನ್ await ಅಂಡರ್ಸ್ಕೋರ್ ಕಾಂಟ್ಯಾಕ್ಟ್ಸ್ ಡಾಟ್ items dot where of x dot is done equal to false dot to list of to do item. ಏನಿರೋದು to do item does not contain ಏನಪ್ಪ ಇದು. so that looks fine. list to do item
ಟೂ ಲಿಸ್ಟ್ ಥರ ಮಾಡಿದ್ರೆ ಇವಾಗ ಏನಾದ್ರು ಲಿಸ್ಟ್ ಆಫ್ ಟು ಡೂ ಐಟಮ್ ಡಸ್ ನಾಟ್ ಕಂಟೈನ್ ಅಂಡರ್ accepting first argument of list of to do could be missing. ಇಲ್ಲೇನಿದೆ ರಿಟರ್ನ್ ಟೈಪು ಲಿಸ್ಟ್ ಇದೆ ಕರೆಕ್ಟಾಗಿದೆ ಸಾರಿ ಸೊ ಲಿಸ್ಟ್ ಆಫ್ ಟು ಡೂ ಐಟಮ್ ಡಸ್ ನಾಟ್ ಕಂಟೈನ್ wait ಸ್ಟಾರ್ಟ್ ಥರ ಮಾಡಿದ್ರೆ ಓಕೆ ಸೂಪರ್ ಟಾಸ್ಕ್ ಡಾಟ್ ರನ್ನಲ್ಲಿ ಹಾಕ್ಕೊಂಡೆ ಲ್ಯಾಂಬ್ಡ ಥರ ಸೊ ಅದು ಆಯಿತು ಸೊ ಡಿಪೆಂಡೆಂಟ್ ಇಂಜೆಕ್ಷನ್ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ services dot add scoped of I to do item service to do download service. ಸೊ ಅದಾಯಿತು ಎಲ್ಲಿಗೆ ಹೋಗ್ತಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಶಬಾಷ್ ಶೂಟ್ ನೋಡಿ ಕರೆಕ್ಟಾಗಿ ಬರ್ತಿದೆ ಓಕೆ ಸೊ ಕ್ವೆರಿ ಏನು ಮಾಡ್ತಿದೆ ಅಂತ ಚೆಕ್ ಮಾಡೋಣ ಏನು ಮಾಡ್ತಿದೆ ಅಂತ ಚೆಕ್ ಮಾಡೋದು ಬಂತು ಸೊ ಕಾಂಟೆಕ್ಸ್ಟ್ ಡಾಟ್ ಐಟಮ್ಸಿಗೆ ಹೋಗ್ಬಿಟ್ಟು ಅದೇನಪ್ಪ ಮಾಡ್ತಿದ್ದಾರೆ ವಿಚ್ ಈಸ್ ನಾಟ್ ಡನ್ ಯಾವುದು ಕೆಲಸ ಆಗಿಲ್ಲ ಇನ್ನು ಅದು ತಗೊಂಬ ಅಷ್ಟೇ ಇದು ಮಾಡ್ತಿರೋದು ನೋಡಿ ಅಲ್ಲಿಗೆ ಹೋಗೋ ಯಾವ ಕೆಲಸ ಆಗಿಲ್ಲ ಅಂತ ಇಸ್ ಡನ್ ಈಸ್ ಈಕ್ವಲ್ ಟು ಫಾಲ್ಸ್ ಅಂದರೆ ಯಾವುದಾಗಿಲ್ಲ ಅದು ತಗೊಂಡು ಕೊಡು ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ ಟಕ್ ನಂಗೆ ತಗೊಂಡು ಕೊಡ್ತದು ಡಿಸ್ಪ್ಲೇ ಮಾಡೋದು ವ್ಯೂಗೆ ಅದು ನಮ್ಮ ಇದು ಸೊ ಅದು ಮಾಡಾಯ್ತು ನಾವು ಓಕೆ ಸೊ ಈಗ ತಿರ್ಗಾ ರನ್ ಮಾಡಿಬಿಟ್ಟು ಚೆಕ್ ಮಾಡೋಣ ಟು ಡೂ ಐಟಮ್ ಸರ್ವೀಸ್ ಓಕೆ ದಟ್ ಲುಕ್ಸ್ ಫೈನ್ ವರ್ಕ್ ಆಗ್ತಾಯಿದೆ ಅಂತ ಚೆಕ್ ಮಾಡೋಣ ಏನಾದರೂ ಎಕ್ಸೆಪ್ಷನ್ಸ್ ಬರುತ್ತಾ ಏನೂ ಇರಬಾರ್ದು ಈಗ ಯಾಕಂದರೆ ಎಂಟಿ ಇತ್ತು ನಾವೇನು ಹಾಕಿಲ್ಲ ಓಕೆ ಸೂಪರ್ ಯಾವುದೂ ಇಲ್ಲ ನೋಡಿ ಇದು ಕೆಲಸ ಅದಕ್ಕೆ ಸೊ ನೆಕ್ಸ್ಟ್ ಇದು ಟ್ಯುಟೋರಿಯಲ್ ನಾನು ಏನಪ್ಪ ಮಾಡ್ತೀನಿ ಅಂದರೆ ಒಂದು ಫಾರ್ಮ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಸೊ ಇವತ್ತದು ಕೆಲಸ ಆಗೋಯ್ತು ಇನ್ನು ತುಂಬ ಹೊತ್ತು ನಾನು ಮಾತಾಡ್ತಾಯಿದ್ರೆ ನಿದ್ದೆ ಬಂದ್ಬಿಡುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂತ ಅವಾಗ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಾಗ ಸ್ಮಾಲ್ ಹಿಂಟ್ ಸೊ ವ್ಯೂ ಕ್ರಿಯೇಟ್ ಒಂದು ಫಾರ್ಮ್ ಕ್ರಿಯೇಟ್ ಮಾಡಿಬಿಟ್ಟು ಫಾರ್ಮಿಂದ ಡೇಟಾಬೇಸ್ಗೆ ಆ್ಯಡ್ ಮಾಡೋಕ್ಕೆ ನಾವು ಪೋಸ್ಟ್ ಇದು ಕ್ರಿಯೇಟ್ ಮಾಡ್ಕೋತೀವಿ ಸೊ ಅದು ನೆಕ್ಸ್ಟ್ ವಿಡಿಯೋಲಿರುತ್ತೆ ಸ್ವಲ್ಪ ಲೆಂತ್ ಇರುತ್ತೆ ಸೊ ಅಲ್ಲಿ ತನಕ ನೋಡ್ಕೊಳ್ಳಿ ಏನಪ್ಪ ಅದು ಮತ್ತೆ ಹೋದೆ ನಾನು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಕಲ್ತ್ಕೊಳ್ಳಿ